ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ ಈ ಡಿಸೈನ್ಗೆ. ಸೊ ಆ ರೀತಿ ಡಿಸೈನ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಆರೆಳೆ ದಾರನ ಫಸ್ಟ್ ಒಂದು 3 to 4 ಟೈಮ್ಸ್ ಗಂಟು ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ನಿಮಗೆ ಅಪ್ಲೋಡ್ ಮಾಡಿದ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೆ ನಾನೀಗ ಫಸ್ಟು ಆರೆಳೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನ ಈಗ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಈಗ ನೀಡಲ್ ಮೇಲಿನ ದಾರನ ಸ್ವಲ್ಪ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಸಿಲ್ವರ್ ಕಲರ್ದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆಮೇಲೆ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಬೀಡ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ನೀವು ಯಾವ ರೀತಿ ಫಸ್ಟ್ ಬೀಡ್ ತೊಗೊಂಡಿರ್ತೀರಲ್ಲ ಅದನ್ನೇ ಕಂಟಿನ್ಯೂ ಹಾಕ್ಕೊಂಡೋಗಿ. ಪ್ಲೇನ್ ಬೀಡೇ ತೊಗೊಳ್ಳಿ, ಅಂದರೆ ಅದು ಸೀರೆಗೆ ಲುಕ್ ಕಾಣಿಸುತ್ತೆ. ಸೊ ಬೀಡ್ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಇದೇ ರೀತಿ ಮತ್ತೆ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೋಟಲ್ 3 ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಂದರೆ ಹೆಚ್ಚಿಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ನೀವು 2 ಅಥವಾ 1 ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾ ಇಲ್ಲಿ 3 ಬೀಡ್ ಆ್ಯಡ್ ಮಾಡಿ ಅವನ್ನ ಲಾಕ್ ಮಾಡಿ ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 3 ಬೀಡನ್ನ ಆ್ಯಡ್ ಮಾಡಿದ್ದೀನಿ. 3 ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಲ್ಲಿ 6 ಚೈನ್ಸ್ ಹಾಕ್ಕೊಳ್ಳೋಣ. ಟೋಟಲು 6 ಚೈನ್ಸ್ಗಳನ್ನ ಹಾಕ್ಕೋಬೇಕು. 6 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದಕ್ಕಿಂತ 2 ಪಾಯಿಂಟ್ ಒಳಗಡೆ ಅಂದರೆ 4 ಚೈನಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡಬೇಕು. ಈ ರೀತಿ ಸ್ವಲ್ಪ ಒಳಗಡೆನೇ ಲಾಕ್ ಮಾಡಬೇಕು. ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಅದು ಯು ಶೇಪ್ ಬರುತ್ತೆ. ಸೊ ಇಲ್ಲಿ ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 6 ಚೈನ್ಸ್ ಹಾಕಬೇಕು. 6 ಚೈನ್ಸ್ ಹಾಕಿ ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಪೂರ್ತಿ ಏನು ಮಾಡಬೇಡಿ, ಸ್ವಲ್ಪ ಇಷ್ಟೇ ಟರ್ನ್ ಮಾಡಿ ಆ ಲಾಕ್ ಏನಿರುತ್ತಲ್ಲ 6 ಚೈನ್ ಈ ಸೈಡು, ಆ ಲಾಕಿಗೆ ಈ 6 ಚೈನು ಕೂಡ ಲಾಕ್ ಮಾಡಬೇಕು. ಆ ಲಾಕಿಗೆ ಲಾಕ್ ಮಾಡಿ ಅದಾದಮೇಲೆ ಮತ್ತೆ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ಗೆ 3 ಚೈನ್ ಹಾಕಬೇಕೀಗ. 3 ಚೈನ್ ಹಾಕಿ ಆ ಬೀಡ್ ಪಕ್ಕ ಇಲ್ಲಿ ಬೀಡ್ ಹಿಂದೆ ಇರುತ್ತಲ್ಲ ಲಾಕು 3 ಚೈನ್ದು, ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಇಷ್ಟೇ ಬ್ಯಾಕ್ ಸೈಡ್ ವರ್ಕ್ ಮಾಡೋದು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 6 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 2 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಈ ಕಡೆ 6 ಡಬಲ್ ಕ್ರೋಶೆ ಮಾಡಬೇಕು ಈಗ ಇಲ್ಲಿ. ಆಮೇಲೆ ನಾವು ಫ್ರಂಟ್ ಸೈಡಿಂದ ಒಂದು 3 ಚೈನ್ ಇರುತ್ತೆ, ಬ್ಯಾಕ್ ಸೈಡಿಂದ ಒಂದು 3 ಚೈನ್ ಇರುತ್ತೆ. ಸೊ 2 ಸೇರಿದರೆ 6 ಡಬಲ್ ಕ್ರೋಶೆ, ಇವು 2 ಕಂಬಗಳು. ಸೊ ಟೋಟಲಾಗಿ ಎಷ್ಟಾಯ್ತು 8 ಡಬಲ್ ಕ್ರೋಶೆ ಅಂತ ಕೌಂಟ್ ಹಿಡಿಬೇಕು ಇದನ್ನ. ಸೊ ಇಲ್ಲಿ 6 ಡಬಲ್ ಕ್ರೋಶೆ ಹಾಕಿದ್ಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ಈಗ ಇಲ್ಲೇನು 2 ಚೈನ್ ಹಾಕ್ತೀವಲ್ಲ ಇಲ್ಲಿ ಕುಚ್ಚು ಕಟ್ಟಬೇಕು. ಸೊ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಮತ್ತು ಸೇಮ್ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈ ಸೈಡ್ ಈಗ ನಾವು 7 ಡಬಲ್ ಕ್ರೋಶೆ ಮಾಡಬೇಕು. 8ನೇ ಡಬಲ್ ಕ್ರೋಶನ ಲಾಕಿಗೆ ಮಾಡಬೇಕು. ಸೊ ಇಲ್ಲಿ ಈ ಸೈಡು 8 ಆಗ್ತಾವೆ ಡಬಲ್ ಕ್ರೋಶೆ, ಈ ಸೈಡು 8 ಆಗುತ್ತೆ. ಒಂದೇ ಕೌಂಟಲ್ಲಿ ಮಾಡಬೇಕು. ಸೊ ಈ ಸೈಡು ಡಬಲ್ ಕ್ರೋಶೆಗಳನ್ನ 6 ಮಾಡಬೇಕು. ಅವು 2 3 ಚೈನ್ ಸೇರಿ 8 ಆಗುತ್ತೆ. ಸೊ ಈ ಸೈಡು 7 ಡಬಲ್ ಕ್ರೋಶೆ ಮಾಡಬೇಕು. 8ನೇ ಡಬಲ್ ಕ್ರೋಶನ ಆ 6 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಮಾಡಬೇಕು. ಸೊ ಅವಾಗ ಕೌಂಟು ಕರೆಕ್ಟ್ ಆಗುತ್ತೆ. ಈ ಸೈಡ್ 8, ಈ ಸೈಡ್ 8. ಸೊ ಇಲ್ಲಿ ನಾನೀಗ 7 ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ 7 ಡಬಲ್ ಕ್ರೋಶೆ ಮಾಡಿದ್ಮೇಲೆ ಈಗ 8ನೇ ಡಬಲ್ ಕ್ರೋಶನ ಇಲ್ಲಿ ಲಾಕ್ ಏನಿದೆಯಲ್ಲ ಈ ರೀತಿ ಆ ಲಾಕ್ ಒಳಗಡೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ. ಸೊ ನೀಟಾಗಿ ಆ ಸೈಡ್ ಈ ಸೈಡು ಸೇಮ್ ಡಿಸೈನು ಸೇಮ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಸೈಡ್ 6 ಡಬಲ್ ಕ್ರೋಶೆ, ಈ ಸೈಡು 7 ಡಬಲ್ ಕ್ರೋಶೆ, 8ನೇ ಡಬಲ್ ಕ್ರೋಶನ ಆ ಲಾಕಿಗೆ ಮಾಡಬೇಕು. ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು
ಸೀರೆಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ, ಇದು ಒಂದು ಆರ್ಚ್ ಹಾಕೋದು. ಸೊ ಅಲ್ಲಿ ಇಲ್ಲೇನು 2 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಸೊ ಈ ಸೈಡ್ 6 ಡಬಲ್ ಕ್ರೋಶ, ಈ ಸೈಡ್ 7 ಡಬಲ್ ಕ್ರೋಶ, 1 ಡಬಲ್ ಕ್ರೋಶ ಈ ಲಾಕಿಗೆ. ಸೊ ಇಷ್ಟೇ ಡಿಸೈನು, ಅಂದರೆ 2 ಕಡೆ 8 ಕೌಂಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸೀರೆಗೆ ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ದಾರ ಎತ್ತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ ದಾರ ಎತ್ತಬೇಕು, ಮತ್ತೆ ಬೀಡ್ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ನಾವಿಲ್ಲಿ ಫಸ್ಟು 3 ಬೀಡ್ಸ್ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ 3 ಬೀಡನ್ನ ಆ್ಯಡ್ ಮಾಡಬೇಕು. ನೀವು ಫಸ್ಟ್ ಏನಾದರೂ 4 ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೀಡ್ ಆ್ಯಡ್ ಮಾಡ್ಕೊರಿ. ನೀವು 4, 5 ಹೀಗೆ ಅಷ್ಟು ಬೀಡ್ ಆ್ಯಡ್ ಮಾಡಿರ್ತೀರ, ಅಷ್ಟೇ ಬೀಡನ್ನ ಇಲ್ಲೇ ನೆಕ್ಸ್ಟ್ ಕೂಡ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಅವನ್ನ ಲಾಕ್ ಮಾಡ್ಕೊಂಡು ಬರಬೇಕು ಸೀರೆಗೆ, ಸ್ಟ್ರೇಟಾಗಿ ಎಲ್ಲೆಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು. ಸೊ ಇಷ್ಟಾದಮೇಲೆ ಮತ್ತೆ ಈಗ ಆರ್ಚ್ ಹಾಕೋಣ. 3 ಬೀಡ್ ಆ್ಯಡ್ ಮಾಡಿದೆ, ಆರ್ಚ್ ಹಾಕೋಕ್ಕೆ ಫಸ್ಟು 3 ಚೈನ್, ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್. ಅದಾದಮೇಲೆ 6 ಚೈನ್ ಹಾಕಬೇಕು. 1 2 3 4 5 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ 4 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇದು ಈ ರೀತಿ ಯು ಶೇಪ್ ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ ಸ್ವಲ್ಪ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಲಾಕ್ ಮಾಡಬೇಕು. ಈ ಸೈಡ್ 6 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಪೂರ್ತಿ ಸೀರೆ ಟರ್ನ್ ಮಾಡೋ ನೆಸೆಸಿಟಿ ಏನಿಲ್ಲ, ನೀವು ಇಲ್ಲಿ ಸ್ವಲ್ಪ ಟರ್ನ್ ಮಾಡಿ ಡಿಸೈನ್ ಹಾಕ್ಕೊಂಡ್ಬಿಡಿ. ಮತ್ತು ನೆಕ್ಸ್ಟು 3 ಚೈನ್ ಹಾಕಬೇಕು. 3 ಚೈನ್ ಲಾಕ್ ಇರುತ್ತಲ್ಲ ಈ ಸೈಡ್ ಬೀಡ್ ಹಿಂದ್ಗಡೆ, ಸೊ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಸೇಮ್ ಫ್ರಂಟ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 6 ಚೈನ್ ಗ್ಯಾಪ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶನ ಮಾಡಬೇಕು. ಇಲ್ಲಿ ಎಷ್ಟು ಡಬಲ್ ಕ್ರೋಶ ಮಾಡಬೇಕು ಇಲ್ಲಿ ಫಸ್ಟ್ ಅಂದರೆ 6 ಡಬಲ್ ಕ್ರೋಶ. ನೀವು 5 ಮಾಡ್ಕೊಂಡಿದ್ರೆ ಈ ಸೈಡು ನೀವು ಎಷ್ಟಾಗುತ್ತೆ, 5 + 2 7 ಆಗುತ್ತೆ. ಈ ಸೈಡ್ 7 ಬರಬೇಕು. ನಾನಿಲ್ಲಿ 6 ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ 6 ಡಬಲ್ ಕ್ರೋಶ ಮಾಡಿದ ಮೇಲೆ 2 ಚೈನ್ ಹಾಕಿ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತು ಸೇಮ್ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ 7 ಡಬಲ್ ಕ್ರೋಶನ ಮಾಡ್ಕೋಬೇಕು. 7 ಡಬಲ್ ಕ್ರೋಶ ಮಾಡಿಕೊಂಡು 1 ಡಬಲ್ ಕ್ರೋಶನ ಆ ಲಾಕಿಗೆ ಮಾಡಬೇಕು. ಸೊ ಈ ಸೈಡ್ 8 ಡಬಲ್ ಕ್ರೋಶ, ಈ ಸೈಡ್ 8 ಡಬಲ್ ಕ್ರೋಶ ಆಗ್ತವೆ. ನಾವು ಫಸ್ಟ್ ಇಲ್ಲಿ 6 ಮಾಡಿರ್ತೀವಲ್ಲ, ಸೊ ಅದು 6 ಡಬಲ್ ಕ್ರೋಶ. ಆಮೇಲೆ ಅವು 2 3 ಚೈನ್, ಫ್ರಂಟ್ ಸೈಡಿಂದ 3 ಚೈನ್ ಹಾಕಿರೋದು ಮತ್ತು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರೋದು, ಅವು 2 ಕಂಬ ಅಂತ ಕನ್ಸಿಡರ್ ಮಾಡಿದರೆ 8 ಡಬಲ್ ಕ್ರೋಶ ಆಗ್ತವೆ. ಸೊ ಆ ಸೈಡ್ 6, ಈ ಸೈಡ್ 7 ಮಾಡಿದ ಮೇಲೆ 8ನೇ ಡಬಲ್ ಕ್ರೋಶನ ಲಾಕಿಗೆ ಮಾಡಬೇಕು. ಮಾಡಿ ಸ್ಟ್ರೇಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಮತ್ತೆ ನೆಕ್ಸ್ಟು 3 ಬೀಡ್ಸ್ ಆ್ಯಡ್ ಮಾಡಬೇಕು, ಆರ್ಚ್ ಹಾಕಬೇಕು, ಮತ್ತು 3 ಬೀಡ್ಸ್ ಆ್ಯಡ್ ಮಾಡಬೇಕು, ಆರ್ಚ್ ಹಾಕಬೇಕು. ಸೊ ಕಂಪ್ಲೀಟಾಗಿ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಎಂಡಲ್ಲಿ ನೀವು 3 ಬೀಡ್ ಆ್ಯಡ್ ಮಾಡಿದ ಮೇಲೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಗಂಟು ಹಾಕ್ಕೊಳ್ಳಿ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ನಾವು ಏನು ಬೀಡ್ಸ್ ಆ್ಯಡ್ ಮಾಡಿದ್ದೀವಲ್ಲ ಅದೇ ಈ ಡಿಸೈನಲ್ಲಿ ಹೈಲೈಟ್ ಕಾಣಿಸ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಿದೆ. ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.